ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಇವತ್ತು ಬ್ಲೌಸಿಗೆ ಯಾವ ತರನಾಗಿ ಹ್ಯಾಂಗಿಂಗ್ ಬೀಡ್ಸ್ ಅನ್ನ ಹಾಕೋದಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಮೊದಲು ಇದಕ್ಕೆ ಈ ತರನಾದಂತ ಹ್ಯಾಂಗಿಂಗ್ ಬೀಡ್ಸ್ ಬೇಕು, ಈ ತರನಾದಂತ ಗೋಲ್ಡನ್ ಬೀಡ್ಸ್ ಬೇಕು. ಇದಕ್ಕೆ ಮ್ಯಾಚ್ ಆಗುವಂತ ಕಲರು ಕಾಟನ್ ಥ್ರೆಡ್ ಬೇಕು. ಇದಕ್ಕೆ ಕಲರ್ ಮ್ಯಾಚ್ ಆಗ್ಬೇಕು ಆ ತರ ಕಾಟನ್ ಥ್ರೆಡ್ ತಗೋಬೇಕು. ಮತ್ತೆ ಸಣ್ಣ ಸೂಜಿಯೊಳಗೆ ಇದನ್ನ ಸೇರಿಸಿಟ್ಕೋಬೇಕು. ಮೊದಲಿಗೆ ನಾವಿಲ್ಲಿ ಏನ್ ಮಾಡೋಣ ಅಂದ್ರೆ, ನಾನಿಲ್ಲಿ 2 ಸೆಂಟಿಮೀಟರ್ ಗ್ಯಾಪ್ ಬಿಟ್ಟು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಪ್ರತಿಯೊಂದು ಸೆಂಟಿಮೀಟರ್ಗೂ ಒಂದೊಂದು ಬೀಡ್ಸ್ ಅನ್ನ ನಾವು ಇಲ್ಲಿ ಹಾಕೋತಾ ಹೋಗ್ಬೇಕಾಗುತ್ತೆ. ಮೊದಲೇ ಮಾರ್ಕ್ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ. ಮೊದಲು ದಾರನ ಇಲ್ಲಿ ನಾಟ್ ಮಾಡಿ ಇಟ್ಕೋಬೇಕು. ಆಮೇಲೆ ಕೆಳಗಡೆಯಿಂದ ಈ ತರನಾಗಿ ಸೂಜಿನ ಚುಚ್ಚಿ ನಾಟ್ ಹಾಕೊಳ್ಳಿ. ನಾಟ್ ಹಾಕೊಂಡು ಇವನ್ನೆರಡು ಬೀಡ್ಸ್ ಅನ್ನ ಹಾಕೋತಾ ಇದ್ದೀನಿ. ಆದಂತ ಬೀಡ್ಸ್ ಹಾಕೊಂಡು ಈ ತರನಾಗಿ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಹೀಗೆ ನಾಟ್ ಹಾಕೋಬೇಕು. 2 ನಾಟ್ ಹಾಕೊಂಡ್ರೆ ಬಿಗಿ ಆಗುತ್ತೆ. ಆಮೇಲೆ ಮತ್ತೆ ಕೆಳಗಡೆಯಿಂದ ದಾರನ ಸೂಜಿನ ಚುಚ್ಚಿ ನಾವು ಮಾರ್ಕ್ ಮಾಡಿ ಕೊಟ್ಕೊಂಡಿರ್ತೀವಲ್ಲ ಅಲ್ಲಿಗೆನ ಹಾಕೋಬೇಕು. ನಿಮಗೆ ಇನ್ನು ಗ್ಯಾಪ್ ಸ್ವಲ್ಪ ದೂರ ಬೇಕಂದ್ರೂ ಹಾಕೋಬಹುದು, ಇನ್ನು ಸಮೀಪ ಬೇಕಂದ್ರೂ ಹಾಕೋಬಹುದು. ಅದು ನಿಮಗೆ ಯಾವ ತರ ಇಂಟ್ರೆಸ್ಟ್ ಇದೆ ಆ ತರನು ಹಾಕೋಬಹುದು. ಮೊದಲಿಗೆ ಈ 2 ಬೀಡ್ಸು, ಆಮೇಲೆ ಹ್ಯಾಂಗಿಂಗ್ ಬೀಡ್ಸ್ ಹಾಕಿ ಇವೆರಡು ಬೀಡ್ಸ್ ಒಳಗಡೆಯಿಂದ ಸೂಜಿನ ಈ ತರನಾಗಿ ಎಳ್ಕೊಂಡು ಕೆಳಗಡೆಯಿಂದ ಲಾಕ್ ಮಾಡ್ತೀನಿ.